ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಕರೆದಿದ್ದೇಳು ಈಗ ನಮ್ಮನ್ನ ಸುಮಾರು ಜನ ಕೇಳಿದ್ರು ಇಡ್ಲಿ ಸ್ಮೂತಾಗಿ ಬರ್ತಾವೆ ನಾವು ಏನೇನು ಹಾಕ್ತೀಯಕ್ಕ ರುಬ್ಬೇಕಾದ್ರೆ ಅಂತ ಹೇಳಿದ್ರು. ಅದಕ್ಕೆ ನಾನು ನೆನಾಕ್ತೀನಲ್ಲ ಅವಾಗ ಅಕ್ಕಿ ಆಯ್ತಾ, ಅಕ್ಕಿ ಉದ್ದಿನಬೇಳೆ ಮತ್ತೆ ಮೆಂತ್ಯ ಒಂದು ಸ್ವಲ್ಪ ಮೆಂತ್ಯ ಹಾಕಿದ್ನಾ, ಮತ್ತೆ ಅವಲಕ್ಕಿ, ಮತ್ತೆ ಬೆಳಿಗ್ಗೆ ಅನ್ನ ಮಾಡಿರ್ತೀವಲ್ಲ ಮಿಕ್ಕಿರುತ್ತಲ್ಲ ಸಂಜೆ, ಅದಕ್ಕೆ ಅದು ಹಾಕ್ಬಿಟ್ಟು ಇವಾಗ ರುಬ್ತಾ ಇದೀವಿ ನಾವು. ಇದೆಲ್ಲ ಹಾಕ್ಬಿಟ್ಟು ಸಣ್ಣ ರುಬ್ಬೇಕಾ? ನುಣ್ಣಗ ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬೇಕು. ಇವಾಗ ಎಷ್ಟು ಟೈಮು? 6 ಗಂಟೆ. 6 ಗಂಟೆ ನೆನೆ ಹಾಕಿದ್ದೆ. ಯಾವಾಗ? ನಾನು ಬೆಳಗ್ಗೆ 11 ಗಂಟೆ ನೆನೆ ಹಾಕಿದ್ದೆ. ಬೆಳಗ್ಗೆ 11 ಗಂಟೆ ಅಂದ್ರೆ 12, 1, 2, 3, 4, 5, 6, 7 ಅವರ್ ನೆನೆ ಹಾಕಿದ್ದೆ. 5ರಿಂದ 6 ಇಲ್ಲ 6ರಿಂದ 7 ಅವರ್ ನೆನೆ ಹಾಕಿದ್ದೆ. ಎಲ್ಲ ಹಾಕಿ ರುಬ್ತಾ ಇದ್ದೀನಿ ಆಯ್ತಾ. ನುಣ್ಣಗೆ ರುಬ್ಬೇಕು. ನುಣ್ಣಗೆ ಆಗಿಲ್ಲ, ಇದೀನಿ ನಾನು ಸ್ವಲ್ಪ ನುಣ್ಣಗೆ ಮಾಡಿ ಇನ್ನೊಂದು ರೌಂಡು ಹಿಂಗೆ ಗಟ್ಟಿಗೆ ರುಬ್ಕೋಬೇಕು. ಓಕೆ, ಅದಕ್ಕೆ ಒಯ್ಕೋಬೇಕು, ಸಪ್ರೇಟಾಗಿ ಮಾಡ್ಕೋಬೇಕು. ಮತ್ತೆ ಹಾಕ ಸ್ವಲ್ಪ ಅನ್ನ ಹಾಕಬೇಕಾ? ಏನದು? ಇದು ಅವಲಕ್ಕಿ. ಅವಲಕ್ಕಿನೂ ಹಾಕ್ಬೇಕಾ? ಅವಲಕ್ಕಿ ಹಾಕಿದ್ದೆ, ಸ್ವಲ್ಪ ಇದ್ರೊಳಗೆ ಮಿಕ್ಸ್ ಮಾಡಿದ್ದೀನಿ ಅನ್ನ. ಇವಾಗ ರುಬ್ತಾ ಇದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಅಕ್ಕಿ 2 ಕಪ್, ನಮಗೆ ಕಮ್ಮಿ ಜನ, ನಾವು 4 ಜನಕ್ಕೆ 2.5 ಕಪ್ ಅಕ್ಕಿ, ಒಂದೆರಡು ಸ್ಪೂನ್, ಒಂದು ಕಪ್ ಅಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಜಾಸ್ತಿ ಯೋಚನೆ ಮಾಡ್ಕೊಂಡು ಹೇಳ್ತೀನಿ. ಒಂದೇ ಸಲ ಪಟ್ ಅಂತ ಹೇಳು, ಅದೇನು ಅವ್ರು ಕೇಳ್ತಾರೆ ಇಷ್ಟೇ ಹಾಕಿದ್ರಿ ಅಂತ ಹೇಳ್ಬಿಟ್ಟು. ಉದ್ದಿನಬೇಳೆ, ಅಕ್ಕಿ, ಯೋಚನೆ ಮಾಡ್ತಾರೆ. ಉದ್ದಿನಬೇಳೆ, ಅಕ್ಕಿ, ಸ್ವಲ್ಪ ಮೆಂತ್ಯ, ಅನ್ನ, ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ರುಬ್ತಾ ಇದ್ದೀನಿ. ಆಯ್ತಾ? ಇದು ಹೆಂಗ್ ಬರುತ್ತೆ ಅಂದ್ರೆ ಬೆಳಗ್ಗೆ ಹೇಳ್ತೀನಿ. ಯಾವ್ದಿದು? ಏನಕ್ಕದು? ಇಡ್ಲಿಗೆ. ಇಡ್ಲಿ ಟೇಸ್ಟ್ ಮಾಡಿ ಹೇಳ್ಬೇಕು. ಹೌದು, ಸ್ಮೂತ್ ಆಯ್ತಾ? ಬೆಳಗ್ಗೆ ಮತ್ತೆ ಬೆಳಗ್ಗೆ ಒಂದು ಲಾಗ್ ಮಾಡ್ತೀವಿ ಹಂಗಾದ್ರೆ. ಅದೇ ಸಪ್ರೇಟ್ ಲಾಗ್. ಇದು ಇಡ್ಲಿಗೆ ಇಟ್ಟು ಹೆಂಗ್ ಮಾಡ್ಕೊಳ್ಳೋದು ಅಂತ ಇವಾಗ ಈ ಲಾಗ್ ತೋರಿಸ್ತಾ ಇರೋದು. ಫೈನಲ್ಲಿ ಇಡ್ಲಿ ಯಾವ ಥರ ಬರುತ್ತೆ ಅನ್ನೋದು ಬೆಳಿಗ್ಗೆ ನಾವು ಅದಕ್ಕೆ ಒಂದು ಸಪ್ರೇಟ್ ಮಾಡ್ತೀವಿ. ಅವಾಗ ನೋಡಬೇಕು ಅನ್ನಂಗಿದ್ರೆ ನೀವು ಫಾಲೋ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಅಲಾಗ್ ನೀವು ನೋಡಲೇಬೇಕು ಹೆಂಗೆ ಇಡ್ಲಿ ಬರುತ್ತೆ ಅಂದರೆ. ಇಡ್ಲಿ ಹೆಂಗ್ ಬರುತ್ತೆ ಗೊತ್ತಾ? ಸ್ಮೂತ್ ಆಗಿರುತ್ತೆ. ಸ್ವಲ್ಪ ಜನ ಮೆಂತ್ಯ ಸ್ವಲ್ಪ ಮೆಂತ್ಯ ಹಾಕಲ್ಲ. ಮೆಂತ್ಯ ಹಾಕೋದು ಹೆಂಗಿರುತ್ತೆ ಅಂತ ನಾನು ಚೆಕ್ ಮಾಡಿದ್ದೆ. ಚೆನ್ನಾಗಿತ್ತು, ಚೆನ್ನಾಗಿ ಬರುತ್ತೆ ಟೇಸ್ಟ್. ಮೆಂತ್ಯ ಹಾಕಿದ್ಯಾ? ಚೆನ್ನಾಗಿರುತ್ತೆ. ಹೌದಾ? ಅದಕ್ಕೆ ನಾನು ಮೆಂತ್ಯ ಹಾಕಿ, ಅದು ನಂದು ಓನ್ ಟಿಪ್ಸ್. ಅದಕ್ಕೆ ನಾನು ಹೇಳಿದೆ. ಓಕೆ, ಸರಿ ಮೆಂತ್ಯ ಹಾಕಿದ್ರೆ ಸರಿ, ಯಾರಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾರೋ ಇಬ್ರು ಕೇಳಿದ್ರು, ಅಕ್ಕ ಸ್ಮೂತ್ ಆಗಿ ಬರ್ತಾರೆ ಇಡ್ಲಿ, ನಾವು ಯಾವ ತರ ಮಾಡ್ತೀಯ ನೀನು, ಒಂದ್ ಲಾಗ್ ಮಾಡಿ ಹಾಕಾಕ ಅಂತ ಕೇಳಿದ್ರಂತೆ ನಮ್ಮ ಮನೆಯವ್ರಿಗೆ. ಅವ್ರ ಪಾಪ ಅವ್ರ ಹೆಸರು ತಗೊಂಡು ಇವಾಗ ಒಂದ್ ಲಾಗ್ ಮಾಡಿ ಹಾಕ್ತಾರೆ. ಈ ಲಾಗ್ ನೋಡ್ಕೊಂಡು ಅವರು ಇಡ್ಲಿ ಮಾಡೋದು. ಪುಳಿಯೋಗರೆ ಚೆನ್ನಾಗ್ ಮಾಡಿದ್ಯಾ, ನಾನ್ ಮಾಡ್ತೀನಿ, ನಂಗೆ ಬರೋದೇ ಇಲ್ಲ ಅಂತ. ಹೌದಾ? ಅದೇ ಪುಳಿಯೋಗರೆ ನಾನ್ ತರೋದು ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ತಂದು, ಒಂದ್ ಪುಳಿಯೋಗರೆ ಪ್ಯಾಕೆಟ್ ಮನೆಗೆ ಏನೇನ್ ಹಾಕ್ಬೇಕು ಅದ್ ಹಾಕಿ ಮಾಡ್ತೀನಿ. ಟೇಸ್ಟ್ ಇತ್ತಂತೆ. ನಾನೇ ಮಾಡ್ತೀನಕ್ಕ, ಈ ಟೇಸ್ಟ್ ಇರೋದೇ ಇಲ್ಲ, ಚೆನ್ನಾಗಿ ಪುಳಿಯೋಗರೆ ಖಾಲಿ ಆಗೈತೆ ಅಂತ ಅಂದ್ರು. ಮತ್ತೆ ಯಾರೋ ಒಬ್ರು ನಮ್ಮ ಮನೆಗಿಬ್ರು ಗೆಸ್ಟ್ ಬಂದಿದ್ರು ಅವರು. ಅಪ್ಪಿ ನಿಮ್ಗೆ ಇಷ್ಟ ಆಗುತ್ತೆ ನಾನು ಅಡುಗೆ ಮಾಡೋದು? ಚೆನ್ನಾಗಿರುತ್ತೆ. ಇಡ್ಲಿ ಹೆಂಗಿರುತ್ತೆ ಅಂತ ಬೆಳಗ್ಗೆ ನೋಡಿದ್ರು ಗೊತ್ತಾಗುತ್ತೆ. ಸ್ಮೂತ್ ಇರ್ತವೆ ಅಲ್ಲೇನತ್ತೆ. ಈಗ ಇಡ್ಲಿ ರುಬ್ಬಿ ಇದಕ್ಕೆ ಸ್ವಲ್ಪ
ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಇಡ್ತೀನಿ, ಹಾ ಬೆಳಗ್ಗೆ ತೋರಿಸ್ತೀನಿ ಎಷ್ಟು ಉಕ್ಕೈತೆ ಅಂತ. ಹಾ. ಆಯ್ತಾ? ಓಕೆ. ಬೆಳಗ್ಗೆ ಇಡ್ಲಿ ಆದ್ಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ. ನೀವು ಮನೇಲಿ ಈ ಥರ ಹಾಕಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ತಟ್ಟೆ ಇಡ್ಲಿಗೂ ಹಾಕೋಬೋದು, ಗುಂಡಿ ಇಡ್ಲಿಗೂ ಹಾಕ್ಬೋದು. ಇದು ಹೆಚ್ಚಾಗಿದ್ರೆ ಅದನ್ನೇ ದೋಸೆ ಒಯ್ಕೊಂಡು ತಿನ್ಬೋದು. 3 ಇದಕ್ಕೂ ಆಗುತ್ತೆ. ಕೆಲವರು ಅನ್ನ ಹಾಕಿದ್ರೆ ಅವಲಕ್ಕಿ ಹಾಕಲ್ಲ, ಹಾ. ಅವಲಕ್ಕಿ ಹಾಕಿದ್ರೆ ಅನ್ನ ಹಾಕಲ್ಲ. ಹಾ. ನಾನೇನ್ ಮಾಡ್ತೀನಿ, ಎರಡು ಹಾಕ್ತೀನಿ. ಅವಲಕ್ಕಿನೂ ಸ್ವಲ್ಪ, ಅನ್ನನೂ ಸ್ವಲ್ಪ. ಹಾ. ಎರಡು ಹಾಕಿ ಮಾಡ್ತೀನಿ. ಓಕೆ. ಬೆಳಗ್ಗೆಗೆ ಹೇಳ್ತೀನಿ, ಹಿಂಗೆಲ್ಲ ಚೆಕ್ ಮಾಡಿ ತೋರಿಸ್ತೀನಿ. ಓಕೆ ಆಯ್ತು. ಯಾರು ತಿನ್ನೋದು ಫಸ್ಟ್? ನೀನು ತಿಂತೀರಾ? ನಾನೆಲ್ಲ ತಿನ್ನೋದು. ನೋಡಿ ಈ ಥರ ಒಂದು ಪಾತ್ರೆಗೆ ಹಾಕೋಣದು. ಇದು ಉಕ್ಬಿಡ್ತೈತೆ. ಅವತ್ತು ಮೊನ್ನೆ ಹೋದ್ವಾರಲ್ಲ, ಆ ಕಡೆ ವಾರ ಇಲ್ಲಿವರೆಗೂ ಉಕ್ಬಿಟ್ಟಿತ್ತು. ಅದಕ್ಕೆ ಈ ಸತಿ ಅದನ್ನ ದೊಡ್ಡ ಪಾತ್ರೆ ಇಟ್ಟಿದ್ಯಾ? ಅದನ್ನ ಯಾವ ಥರ ಕಟ್ಟಬೇಕಾ ಅದನ್ನ? ಇಲ್ಲ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಕಲಸಿರ್ತೀನಿ. ಆಯ್ತಾ? ಓಕೆ. ಸ್ವಲ್ಪ ಇವಾಗ ಎಲ್ಲೈತೆ ಗೊತ್ತಾ? ಇಲ್ಲಿಗೈತೆ. ಓಕೆ. ಆಯ್ತಾ? ಇಲ್ಲಿಗೈತೆ. ಬೆಳಿಗ್ಗೆ ಇಲ್ಲಿಗೆ ಬಂದಿರುತ್ತೆ ನೋಡ್ಬೇಕಾದ್ರೆ, ಉಕ್ಕಿರುತ್ತೆ. ಅದಕ್ಕೆ ಅದು ತೋರಿಸ್ಬೇಕು, ಉಕ್ಕಿರೋದು ಇರತ್ತಾ ಅಂತ. ಇವಾಗ ಹಿಂಗೈತೆ. ಬೆಳಿಗ್ಗೆ ಎಷ್ಟು ಉಕ್ಕುತ್ತೆ ಅನ್ನೋದು ಬೆಳಿಗ್ಗೆ ತೋರಿಸ್ತೀನಿ ಬರ್ರಿ ಹೆಂಗೆ ಉಕ್ಕೈತೆ ಅಂತ. ಓಪನ್ ಮಾಡಿ 1 2 3. ವಾವ್, ನೋಡಿದ್ರಾ ಹೆಂಗೆ ಉಕ್ಕೈತೆ? ನಾನು ಹೇಳಿದ್ರೆ 100% ನಿಜ ಆಯಿತಾ? ನೀವು ಈ ಥರ ಟ್ರೈ ಮಾಡಿ, ನಿಜವಾಗ್ಲೂ. ನೋಡಿ ಮೆಂತ್ಯ ಸ್ವಲ್ಪ ಕಾಣಿಸ್ಲಿ ಅಂತ ಹಿಂಗೆ ಹಾಕಿದ್ದೆ. ನೋಡಿ ಇಷ್ಟು ಚೆನ್ನಾಗಿದೆ. ತಿಂದರೆ ಮಾತ್ರ ಇನ್ನೂ ಟೇಸ್ಟ್ ಇರುತ್ತೆ. ಇದೇ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಏನೇನು ಹೇಳಿದ್ದೀನಿ ಅದೆಲ್ಲ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ, ಇದೇ ಥರ ಬರುತ್ತೆ. ಟ್ರೈ ಮಾಡಿದ್ಮೇಲೆ ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಸೂಪರ್. ಇಡ್ಲಿ ಪಾತ್ರೆ ತಗೊಂಡು ಎಣ್ಣೆ ಬಿಟ್ಟು ಈ ಥರ ಹಿಟ್ಟೆಲ್ಲ ಹಾಕಿ ನೋಡಿ ಇಡ್ತಾಯಿದ್ದೀನಿ. ಹಿಟ್ಟೆಲ್ಲ ಎಲ್ಲದಕ್ಕೂ 3 ಪ್ಲೇಟ್ಸ್ ಬರ್ತವೆ. 3 ಪ್ಲೇಟ್ಗೂ ತುಂಬಿಟ್ಟು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಇಟ್ಟಿದ್ದೀನಿ. ಸ್ಕಿಪ್ ಮಾಡಿ ನೋಡಿ ಇಡ್ಲಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ, ಆಯಿತಾ? ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಚೆನ್ನಾಗಿ ಬಂದಿದೆ ವಿಡಿಯೋ. ತೆಗೆಮ್ಮ ನೋಡು, ನೆನ್ನೆ ರುಬ್ಬಿದ್ವಲ್ಲ ಅದ್ರಲ್ಲಿ ಇಡ್ಲಿ. ನೋಡಿ ಗಾಯ್ಸ್, ನೆನ್ನೆ ಏನೇನೋ ಹಾಕಿ ರುಬ್ಬಿದ್ರಲ್ಲ, ಯಾಕೆ ಬಟ್ಟೆ ತಗೊಂಡು ನೋಡಿ ಇಡ್ಲಿ ಇಷ್ಟು ಸ್ಮೂತಾಗಿ ಬರ್ತವೆ. ಸ್ಮೂತಾಗಿ ನೋಡಿ ಎಷ್ಟು ಸ್ಮೂತಾಗಿದೆ. ಚೆನ್ನಾಗಿತ್ತಲ್ಲ? ಬೆಣ್ಣೆ ಥರ ಬರುತ್ತೆ. ನನ್ನನ್ನ ಒಂದಿಬ್ರು 3 ಕೇಳಿದ್ರು, ಸ್ಮೂತ್ ಆಗಿ ಬರ್ತಾವಲ್ಲಕ್ಕ ಏನೇನ ಹೋಗ್ತೀಯಾ ಅಂತ. ಅದಕ್ಕೆ ನಾನು ನೆನ್ನೆ ಹೇಳಿದ್ದೀನಿ, ಪದೇ ಹೇಳಕ್ಕಾಗಲ್ಲ. ಹೇಳಿದೆ ಬಿಡು, ಬರುತ್ತೆ ನೋಡಿ ಈ ತರ ಬರುತ್ತೆ ಸ್ಮೂತ್ ಆಗಿ. ನೀವು ಒಂದ್ಸರಿ ಮೆಂತಿ ಹಾಕಿ ಟ್ರೈ ಮಾಡಿ. ಓಕೆ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ಟೇಸ್ಟ್ ನೋಡಿದೆ, ಟ್ರೈ ಮಾಡ್ತೀವಿ. ಟೇಸ್ಟ್ ಆಗಿ ನೋಡಿದೆ, ಸೂಪರ್ ಆಗಿತ್ತು. ಚೆನ್ನಾಗೈತೆ ಅಂದ್ರೆ ಚೆಕ್ ಮಾಡು. ಸ್ಮೂತ್ ಆಯ್ತಾ? ಫುಲ್ ಸ್ಮೂತ್. ಹೆಂಗೈತೆ ಅಂದ್ರೆ ಬೆಣ್ಣೆ ತರ ಕರ್ಗೋಗ್ಬಿಡುತ್ತೆ. ಚೆನ್ನಾಗಿ ಬರ್ತೈತೆ. ತಿನ್ನಕ್ಕೂ ಟೇಸ್ಟ್ ಎಷ್ಟು ಚೆನ್ನಾಗಿರ್ತಲ್ಲ. ಮೆಂತೆ ಹಾಕಿದ್ರೆ ಮಸಾಲೆ ದೋಸೆ ಟೇಸ್ಟ್ ಇರುತ್ತಲ್ಲ, ಆ ಥರ ಇರುತ್ತೆ ಇಡ್ಲಿ. ಹೌದು, ಸ್ಮೂತ್ ಆಗೈತೆ. ಸಾಗು ಇಡ್ಲಿಗೂ ಸೂಪರ್. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಯಾರು ಹೇಳಿದ್ರು ಗೊತ್ತೇ? ಪ್ರಿಯಾಂಕಾ ಒಂದ್ಸತಿ ಹೇಳಿದ್ಲು, ರೂಪ ಒಂದ್ಸತಿ ಹೇಳಿದ್ಲು, ಮತ್ತೆ ಇನ್ನೂ 1-2 ಹೇಳಿದ್ರು. ಅವತ್ತು ಆ ಅಕ್ಕಂಗ್ ಕೊಟ್ಟಿದ್ದಲ್ಲ, ಇಡ್ಲಿ ಚೆನ್ನಾಗ್ ಬಂದಿತ್ತು ಸ್ಮೂತ್ ಆಗಿ ಅಂತ. ಅದಕ್ಕೆ ಇದೇ ತರ ಒಂದ್ಸತಿ ವಿಡಿಯೋ ಮಾಡೋಣ ಅಂತ ಮನ್ಸಿಗೆ ಅನ್ಸಿತ್ತು. ಯಾವಾಗೂ ಈ ನಮ್ಮ ಮನೇಲಿ ಇರ್ತಿರ್ಲಿಲ್ಲಲ್ವಾ, ಇವತ್ತು ನೆನ್ನೆ ಇದ್ರು, ಅದಕ್ಕೋಸ್ಕರ ಮಾಡಿದ್ದೆ. ಇದೇ ತರ ಟ್ರೈ ಮಾಡ್ರಿ, ಸಾಕತ್ತೈತೆ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.
ಓಕೆ ಎಲ್ಲರಿಗೂ ಬಾಯ್ ಬಾಯ್.